ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಗಮನಕ್ಕೆ ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ, ಧರ್ಮಸ್ಥಳದಲ್ಲಿ ಮೊನ್ನೆ ಒಂದು SIT ಟೀಮ್ ರಚನೆಯಾಗಿದೆ. ನೋಡಿ, ಆ ಕೇಸ್ ಆಗಿರ್ತಕ್ಕಂಥದ್ದು ಭಾಳ ವರ್ಷಗಳಾಗ್ಬಿಟ್ಟಿದ್ವು. ಆ ಕೇಸ್ಗೆ ಈಗ ನ್ಯಾಯ ಸಿಗುತ್ತಾ ಇಲ್ವ ಗೊತ್ತಿಲ್ಲ. ಒಂದು ಕೊಲೆ ಆಗಿದೆ, ಅದು ಸುಮ್ಮನೆ ವಿಷ ತನ್ನಟಿಗೆ ತಾನೇ ಸೇವನೆ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಂತೇಳಿ ವರದಿ ಮಾಡಿ ಪೊಲೀಸರು ಕೇಸನ್ನು ಮುಚ್ಚಾಕಿದ್ರು. ಇದನ್ನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಅವರ ತಮ್ಮ ಈಗ SIT ರಚನೆ ಆಗಿದೆ. ಅವರಿಗೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಧರ್ಮಸ್ಥಳದ ಒಂದೊಂದೇ ಕೇಸ್ಗಳು ಬಯಲಿಗೆ ಬರ್ತಾ ಇವೆ. ನೋಡಿ, ಎಲ್ಲರೂ ಹೇಳ್ತಾಯಿದ್ರು, ಧರ್ಮಸ್ಥಳ ವಿಡಿಯೋ ಯಾಕೆ ಮಾಡ್ತೀಯ ನೀನು? ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ, ಇದಕ್ಕೆ ತೊಂದರೆ ಆಗಲ್ವಾ? ಹಾಗೆ ಹೀಗೆಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಸ್ನೇಹಿತರೆಲ್ಲ. ನೋಡಿ ಸ್ವಾಮಿ, ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮಿಗೆ ಯಾವುದೇ ರೀತಿಯ ಕೆಡುಕು ಬಯಸುವುದಿಲ್ಲ. ಕೆಡುಕು ಬಯಸಿದರೆ ಸುಮ್ಮನೆ ಬಿಡುವ ಮಾತೇ ಇಲ್ಲ. ಅಣ್ಣಪ್ಪ ಸ್ವಾಮಿ ಅಷ್ಟೊಂದು ಪವರ್ಫುಲ್, ಅದು ನನ್ನ ನಂಬಿಕೆ. ಆದರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ದಣಿಗಳಿಗೆ ಆ ನಂಬಿಕೆ ಇಲ್ಲ. ಯಾಕೆ ಗೊತ್ತಾ? ಬಾಂಗ್ಲೆಗುಡದಲ್ಲಿ ರಹಸ್ಯವಾಗಿ ಕಾರ್ಯಾಚರಣೆ ಮಾಡಿದ್ರಲ್ಲ, ಇವಾಗ ಮಾಡ್ತಾಯಿದ್ದಾರೋ ಬಿಟ್ಟರೆ ಗೊತ್ತಿಲ್ಲ, ಬಟ್ ಅವತ್ತೊಂದು ದಿನ ಮಾಡಿದ್ರಲ್ವ, ಅವತ್ತು ಮಾಡಿದಾಗ ಅಲ್ಲಿ ರಾಶಿ ಮೂಳೆಗಳು, ಮಾನವನ 7-8 ಅಸ್ಥಿಪಂಜರಗಳು ಸಿಕ್ಕಿವೆ. ಮಾಹಿತಿ ಎಲ್ಲರಿಗೂ ಗೊತ್ತಿದೆ. ಆದರೆ ಈಗೊಂದು BLR ಪೋಸ್ಟು ಒಂದು 2 ವಾರದಿಂದ ಪೋಸ್ಟ್ ಮಾಡಿತ್ತು. ಮತ್ತು ಬಾಂಗ್ಲೆ ಗುಡ್ಡದಲ್ಲಿ ಏನೋ ಕಂಡುಕೊಂಡಿದ್ದಾರೆ, ಅದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದರು. ಆ ತನಿಖೆ ನಡೀತಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಯಾವಾಗ ತನಿಖೆ ಮಾಡಬೇಕು ಅಂತೇಳಿ ಅವರು ಕೆಚ್ಚಾಕಿದ್ರು ಅಧಿಕಾರಿಗಳು, SIT ಅಧಿಕಾರಿಗಳು, ಆಗಲೇ ನಮ್ಮ ದೊಡ್ಡ ದನಿಗಳು ಅಥವಾ ರಾಜಕಾರಣಿಗಳು ಏನಾದರೂ ಸೆಟ್ಲ್ಮೆಂಟ್ ಮಾಡಿ ಸೆಟ್ ಮಾಡಿಬಿಟ್ರೆ SITನ ಗೊತ್ತಾಗ್ತಾ ಇಲ್ಲ. ನಮಗೆ ಪ್ರಾಂಪ್ಟಾಗಿ ಮಾಡಬೇಕಲ್ವ, ಅದೇನು ಸ್ವಲ್ಪ ಮಾಹಿತಿ ಸಿಗಬೇಕಲ್ವ, ಸಿಗ್ತಾ ಇಲ್ಲ. ನೋಡಿ, ಏನೇನೋ ಕೇಸುಗಳು ಹಾಕಿ 15 ವರ್ಷ, 10 ವರ್ಷ, 20 ವರ್ಷದ ಕೇಸುಗಳನ್ನು ಹಾಕಿ ಮಹೇಶ್ ತಿಮ್ಮರೋಡಿ ಅವರನ್ನು ಗಡೀಪಾರು ಅಂತೇಳಿ ಎರಡು ಸಲ ಮಾಡಿದರು. ಆದರೂ ಕಾನೂನು ರೀತಿಯಲ್ಲಿ ಅವರಿಗೆ ಜಯ ಸಿಕ್ಕಿದೆ. ಅದರಲ್ಲಿ ಯಾವುದೇ ಒಂದು ಗೊಂದಲ ಬ್ಯಾಡ ಅಂತೇಳಿ ಇದೇ ಮಾಡಿದ್ದಾರೆ. ಈಗ ಅದೇ 2 ವಾರ 3 ವಾರ ಟೈಮ್ ಕೊಟ್ಟಿದ್ದರು. ಈಗೇನು ಮತ್ತೆ ಮಾಡಿದಾರೆ ಗೊತ್ತಿಲ್ಲ. ಅದರ ಅಪ್ಡೇಟ್ ಬಂದರೆ ದಯವಿಟ್ಟು ಯಾರಿಗೇನು ಗೊತ್ತಿದ್ರೆ ದಯವಿಟ್ಟು ಹೇಳಿ, ನಮಗೆ ಬಂದರೆ ಸಮೇತ ನಾವು ಅಪ್ಡೇಟ್ ಮಾಡ್ತೀವಿ. ಅಲ್ಲಿಗೆ ಅವರಿಗೆ ವಿಚಲಿತಗೊಂಡಿರ್ಬೋದು. ನೋಡಿ ಸ್ವಾಮಿ, ನೀವು ಹೇಳ್ದಂಗೆ ನಾವು ಮಾಡೋಕ್ಕಾಗೋದಿಲ್ಲ. ಮಹೇಶ್ ಶೆಟ್ಟಿ ಅವರ ಮೇಲೆ ಸುಮ್ಮನೆ ಇಷ್ಟೆಲ್ಲ ಕೇಸುಗಳು ಹಾಕಿ ಅವ್ರನ್ನ ಗಡೀಪಾರು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿರಬಹುದು ಅಲ್ಲಿನ ಕಾಮಂದರುಗಳಿಗೆ. ನೀವು ಅರ್ಥ ಮಾಡ್ಕೊಳ್ಳಿ, ಕಾಮಂದರುಗಳು ಯಾರು ಇರ್ತಾರೋ ಯಾರು ಬಿಟ್ಟಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ಇರ್ಬೋದು, ಅವರ ಷಡ್ಯಂತ್ರದಿಂದ ಮಹೇಶಣ್ಣನ ಮೇಲೆ ಆಗಲೆಲ್ಲ ಗಡೀಪಾರು ಅಂತೇಳಿ ಹೇಳ್ತಾಯಿದ್ರು. ಗಡೀಪಾರು ಅಂದೇಟಿಗೆ ಅವರೇನು ಭಯ ಪಡೋದಕ್ಕೆ, ಅವರೇನು ಅತ್ಯಾಚಾರ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಏನೂ ಮಾಡಿಲ್ಲ ಬಿಟ್ಟರೆ ತಲೆ ಕೆಡಿಸ್ಕೊಂಬಂಗಿಲ್ಲ. ಮಹೇಶಣ್ಣ ಅವರನ್ನು ಒಬ್ಬರನ್ನು ಗಡೀಪಾರು ಮಾಡಿದ್ರೆ ಇವತ್ತಿನ ದಿನ ಲಕ್ಷಾಂತರ ಮಹೇಶಣ್ಣಗಳು ಹುಟ್ಕೊಂಡಿದ್ದಾರೆ. ತಲೆ ಕೆಡಿಸ್ಕೊಂಬ ಮಾತೇ ಇಲ್ಲ. ಧರ್ಮಸ್ಥಳದ ಕಾಮಂದನೆ, ನೀನು ಎಷ್ಟೇ ಷಡ್ಯಂತ್ರ ಮಾಡಿ ಇದೇನು ಮಾಡಿದ ಸಮೇತ ನಮ್ಮ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿನ ಕಟ್ಟಾಕಿದ ಸಮೇತ ಕಟ್ಟು ಬಿಚ್ಚಿಕೊಂಡು ಮುಂದೆ ಬಂದು ನಿನಗೆ ಶಿಕ್ಷೆ ಕೊಡುವುದು ಪಕ್ಕ. ನೀನೇನೇ ಆಟಾಡು, ಏನೇ ಇದೇನು ಮಾಡು, ಆದರೆ ನಿನಗೆ ಇದು ಗ್ಯಾರಂಟಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನು 5 ಗ್ಯಾರಂಟಿಗಳು ಘೋಷಣೆ ಮಾಡಿದ್ರಲ್ಲ, ಹಾಗೆ ಅದು ಶಿಕ್ಷೆ ಆಗೋದು ಸಮೇತ ಗ್ಯಾರಂಟಿ ಎಂಬುದು ನಮ್ಮ ಅಭಿಪ್ರಾಯ. ನಮ್ಮ ಹೋರಾಟಗಾರರೆಲ್ಲ ಅದನ್ನೇ ಅಭಿಪ್ರಾಯ ಪಡ್ತಿರೋದು. ಸತ್ಯಸ್ಥಳ ಧರ್ಮಸ್ಥಳ, ಪುಣ್ಯಸ್ಥಳ ಧರ್ಮಸ್ಥಳ, ಅದರಲ್ಲಿ ಸತ್ಯ ಇದ್ದಿರುತ್ತಲ್ವ. ಯಾರು ಅಪಚಾರ ಮಾಡಿದ್ದಾರೋ, ಅತ್ಯಾಚಾರ ಮಾಡಿದ್ದಾರೋ, ಏನೇ ಮಾಡಿದ್ರೂ ಸಮೇತ ಬಯಲಿಗೆಳೆಯುವ ತಾಕತ್ತು ಅಲ್ಲಿನ ದೈವ ಶಕ್ತಿಗಳಿಗೆ ಇದೆ. ಇದು ಪಕ್ಕ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಗ್ಯಾರಂಟಿ ಘೋಷಣೆ ಮಾಡಿದ್ರಲ್ಲ, ನಾವು ಅದೇ ರೀತಿ ಘೋಷಣೆ ಮಾಡ್ತಾಯಿದ್ದೀವಿ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗುವುದು ಗ್ಯಾರಂಟಿ. ಧರ್ಮಸ್ಥಳದ D ಗ್ಯಾಂಗ್ ಕಾಮಂದರುಗಳಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ. ಇದು ಪಕ್ಕಾ. ಇದು
ನೋಡಿ, ನಮ್ಮ ಹಿಂದೂ ದೇವರನ್ನು ಅಡ್ಡ ಇಟ್ಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಲ್ವಾ ಅಂತ ಕೇಳ್ತಾ ಇದ್ವಿ. ಬಟ್ ಒಂದೊಂದೇ ಬಲಿ ಬರ್ತಾ ಇದ್ದಾವೆ. ನೋಡಿ, ಈ ಒಂದು 78 ಅಸಹಜ ಸಾವುಗಳಿಗೆ ಸೌಜನ್ಯ ತಾಯಿ ಕುಸುಮಾವತಿ ಅವರು PIL ಸಲ್ಲಿಸಿದರು. ಅದು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ಅದಕ್ಕೆ ಸಪ್ರೇಟಾಗಿ FIR ಮಾಡಬೇಕು, ತನಿಖೆ ಮಾಡಬೇಕಂತ ಹೇಳಿದ್ದಾರೆ. ಬಟ್ ಇಲ್ಲಿ ಒಂದೇ ಒಂದು ಕೊಲೆಗೆ SIT ರಚನೆ ಆಗಿದೆ. ಅಂದರೆ 78 ಕೇಸ್ಗಳಿಗೆ 78 SIT ತನಿಖೆ ಆದರೆ ಹೆಂಗೆ? ನಮ್ಮ ಅಭಿಪ್ರಾಯಪ್ಪ. ಅವಾಗ ಎಲ್ಲಿಗೆ ಬರುತ್ತೆ? ಧರ್ಮಸ್ಥಳದ ದಣಿಗಳ ಬುಡಕ್ಕೆ ಹತ್ಕೊಳ್ಳುತ್ತೆ ಬೆಂಕಿ. ಇದು ಗ್ಯಾರಂಟಿ. ಯಾಕೆ ಗೊತ್ತಾ? ಅವರ ಒಂದು ಲಾಡ್ಜ್ನಲ್ಲಾಗಿರ್ತಕ್ಕಂಥ ಘಟನೆಗಳು, ಭೀಕರ ಹತ್ಯೆ ಮತ್ತು ರೇಫು, ಮರ್ಡರು, ದೇವಸ್ಥಾನದ ಮುಂದೆನೇ, ದೇವಸ್ಥಾನದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಮುಂದೆನೇ ಆಗಿರ್ತಕ್ಕಂಥ ಘಟನೆ ರೀ. ಆನೆ ಮಾವುತ, ಯಮುನಾ ಸಾಫಲ್ಯ, ಇಬ್ಬರ ಕಗ್ಗೊಲೆ. ನ್ಯಾಯ ಬೇಡವಾ? ಯಾರನ್ನ ಫೋನ್ ಮಾಡ್ತಿರಲ್ಲಪ್ಪ ನೀವು ನಮಗೆ, ನಿಮ್ಮ ಹೆಸರು ನಮಗೆ ಗೊತ್ತಿಲ್ಲ, ಫೋನ್ ಮಾಡ್ತಿರಲ್ಲ, ಯಾಕೆ ಅಪಪ್ರಚಾರ ಮಾಡ್ತೀರಿ? ಅಲ್ಲ ಸ್ವಾಮಿ, ದೇವಸ್ಥಾನದ ಎದುರುಗಡೆನೆ ಆನೆ ಮಾವುತನ ತಂಗಿನ ಸಾಯಿಸಾಕಿದ್ದಾರೆ. ಆಯಮ್ಮನ್ನ ರೇಪ್ ಮಾಡಿ ಇದೇ ಮಾಡಿದ್ದಾರೆ. ಅವತ್ತಿನ ದಿನ ಸೋಕೋ ಟೀಮು, FSL, ವೆಜ್ನೆಸ್ ಲ್ಯಾಬ್ ಎಲ್ಲ ತಗೊಂಡು ಒಗ್ಗರಣೆ ಹಾಕಿ ತಿಂದುಬಿಟ್ರಾ? ನಮಗಂತೂ ಗೊತ್ತಾಗ್ತಿಲ್ಲ ಸ್ವಾಮಿ. ಎಲ್ಲಿ ಹೋಯ್ತದಲ್ಲ ರಿಪೋರ್ಟು? ಶಾರ್ಟ್ ಶೀಟು, ಬೆಡ್ಶೀಟು ಏನೂ ಇಲ್ಲ, ಓನ್ಲಿ ಸಿ ರಿಪೋರ್ಟು. ಯಾಕ್ರಿ ಬೇಕು ಇದು ನಿಮಗೆ? ನಾವು ಕೇಳ್ತಕ್ಕಂಥದ್ದು ಏನಾದರೂ ತಪ್ಪಿದೆಯಾ? ಅಲ್ಲ ಸ್ವಾಮಿ, ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಇವಾಗೊಂದು ಯಾವುದೋ ಒಂದು ಗಲಾಟೆ ಆಯಿತು, ಗಲಾಟೆಯಲ್ಲಿ ಕೇಸ್ ಆಯಿತು, ಇಲ್ಲ ಅನ್ನೋ ಒಬ್ಬನ ಸತ್ತೋದ ಅಂದರೆ ಫಸ್ಟು ನಮ್ಮ ಪೊಲೀಸ್ನವ್ರು ಏನು ಮಾಡ್ತಾರೆ? ಅವನಿಗೇನಾದರೂ ಅಫೇರ್ ಇತ್ತಾ, ಅವನಿಗೇನಾದರೂ ಸಾಲ ಸಂಬಂಧ ಇತ್ತಾ, ಯಾರ ಹತ್ರ ಜಗಳ ಇತ್ತಾ, ಆಸ್ತಿ ವಿಚಾರದಲ್ಲಿ ಏನು ಜಗಳ ಉಂಟಾ, ಹಾಗೆ ಹೀಗೆಲ್ಲ ಕೇಳ್ತೀರಾ. ಇವ್ರನ್ನ ಕೇಳಲ್ಲ ರೀ. ಮೇಲುಗಡೆ ಇದೆಯಲ್ಲ ರೀ, ಅವರ ತಾತ ಮುತ್ತಾತನ ಕಾಲದಿಂದ ಅವರೇ ಆಳ್ವಿಕೆಯಲ್ಲಿರ್ತಕ್ಕಂಥ ಮನೆ ಈಗ ಯಾರ ಒಡೆತನದಲ್ಲಿದೆ? ಅಯೋಧ್ಯೆ ಹೋಟೆಲ್ ಯಾರು ಕಟ್ಟಿಸಿದ್ದು? ಇವಾಗ ಯಾರ ಹೆಸರಲ್ಲಿದೆ? ಹಿಂದೆ ಯಾರ ಹೆಸರಲ್ಲಿತ್ತು? ನೈಜ ಅಪರಾಧಿಗಳು ಮೇಲ್ಗಡೆನೇ ಸಿಗ್ತಾರಲ್ರಿ. ಮೇಲ್ಗಡೆ ಬರೀ ಯಾರು ದೊಡ್ಡ ಆಫೀಸರೇ ಬೇಕಾದಾಗಿಲ್ಲ ರೀ. ಒಬ್ಬ ಸಾಮಾನ್ಯ ಪೇದೆ, ಪೊಲೀಸ್ ಪೇದೆ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಇವರೇ ಅಪರಾಧಿಗಳಂತೇಳಿ. ಅವ್ರಿಗೆ ಯಾಕ್ರಿ ಶಿಕ್ಷೆ ಕೊಡೋಕ್ಕಾಗ್ತಾ ಇಲ್ವಾ? ನಿಮಗೇನಾದರೂ ಧರ್ಮಸ್ಥಳದಿಂದ 3 ಪೇಮೆಂಟ್, 4 ಪೇಮೆಂಟ್ ಏನಾದ್ರು ಬಂದಿದೆಯಾ? ನಮಗಂತೂ ಗೊತ್ತಿಲ್ಲ ಸ್ವಾಮಿ. ಈ ಥರ ತನಿಖೆ ಮಾಡಿದ್ರೆ ಹೆಂಗ್ರಿ ನ್ಯಾಯ ಸಿಗುತ್ತೆ? ಪದ್ಮಲತಾ, ವೇದವಲ್ಲಿ 1, 2 ಬೇಜನಿದಾವಲ್ಲ ರೀ. ಎದಕ್ಕೋಸ್ಕರ ಕೊಲೆ ಆದವು? ಅವರಪ್ಪ ಎಲೆಕ್ಷನಿಗೆ ನಿಂತ್ಕೊಂಡಿದ್ದ, ನಾಮಿನೇಷನ್ ಹಿಂದಕ್ಕೆ ತಗೋ ಅಂತ ಹೇಳ್ದ, ತಗೊಳಕ್ಕಾಗ್ತಾ ಇಲ್ಲ, ನಾನು ನಿಂತ್ಕೊತೀನಿ ಅಂತ ಹೇಳ್ದ. ಅವ್ರ ಮಗಳನ್ನ ಕರ್ಕೊಂಡೋಗಿ 56 ದಿನ ಅಪಹರಣ ಮಾಡ್ಕೊಂಡೋಗಿ ರೇಪ್ ಮಾಡಿ, ಅತ್ಯಾಚಾರ ಮಾಡಿ ನೇತ್ರಾವತಿ ನದಿಯಲ್ಲಿ ಬಿಸಾಕಿದರು. ನ್ಯಾಯ ಕೊಟ್ರ? ಇವತ್ತಿಗೂ ನ್ಯಾಯ ಇಲ್ಲ. ಅದೇ ಟೀಚರ್ ಅವ್ರದ್ದೇ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲ ಉನ್ನತ ಮಟ್ಟದಲ್ಲಿ ಶಿಕ್ಷಣ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳ ಬಾಯಲ್ಲಿ ಅವರ ಹೆಸರು. ಅವ್ರು ನಿಂತ್ಕೊಂಡ್ರು ಅವ್ರ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳು ಅವ್ರ ಪರವಾಗಿ ನಿಂತ್ಕೊಂಡ್ರು. ಹೈಕೋರ್ಟಲ್ಲಿ ಹೋಯ್ತು. ಹೈಕೋರ್ಟಲ್ಲಿ ಇವರಿಗೆ ಈ ಸ್ಥಾನ ಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಆಯಿತು. ಆವಾಗ ಏನಾಯಿತು? ನಮ್ಮ ವಿರುದ್ಧವಾಗಿ ನೀವು ಕೋರ್ಟಿಗೆ ಹೋಗಿದ್ದೀರಿ, ನಿಮಗೆ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತೆಲ್ಲ ಬೆದರಿಸಿದರು. ನನ್ನ ಗಂಡ ನನ್ನ ಪ್ರೀತಿಸಿ ಮದುವೆ ಆಗಿದ್ದಾನೆ, ನಂಬಿಕೆ ಬಹಳ ಇಟ್ಕೊಂಡಿದ್ದಾನೆ. ನೀವು ಏನಾದರೂ ವಿಡಿಯೋ ಮಾಡಿ, ಬೆತ್ತಲೆಯಾದರೂ ವಿಡಿಯೋ ಮಾಡಿ, ಏನಾದರೂ ವಿಡಿಯೋ ಮಾಡಿ, ನಮ್ಮ ಸಂಬಂಧ ಕೆಡುವುದಿಲ್ಲ ಅಂತೇಳಿ ಖಡಕ್ ಉತ್ತರ ಕೊಟ್ಟಂತಹ ಆ ಟೀಚರು ಆವಾಗ ಸಿಟ್ಟು ಬಂದಿರತಕ್ಕಂಥ ದಣಿಗಳಿಗೆ ಅವ್ರು ನಿಂತ್ಕೊಂಡು ಅವ್ರಿಗೆ ಕಣ್ಣೆದುರಿಗೆ ಅತ್ಯಾಚಾರ, ಅನಾಚಾರ ಅಷ್ಟು ಮಾಡಿ ಬಿಟ್ಟಿರೋ ಸಮೇತ ಪರವಾಗಿಲ್ಲ ಸ್ವಾಮಿ. ಪೆಟ್ರೋಲು, ಸೀಮೆ ಎಣ್ಣೆ ಸುರಿದು
ನೋಡಬಾರ್ದ್ರಿ ಆ ಫೈಲ್ನ. ಆ ಥರ ಸುಟ್ಟಾಕಿ ಆಯಮ್ಮನ್ನ ಇದೇನು ಮಾಡಿದರು. ಅದನ್ನ ಸಮೇತ ಯಾರ ಮೇಲೆ ಒರೆಸಿದ್ರು? ಗಂಡದ ಮೇಲೆ ಒರೆಸಿದ್ರು. ಗಂಡ 6-7 ತಿಂಗಳು ಜೈಲಿಲ್ಲ ವನವಾಸ ಎದುರಿಸಿ ಬಂದಂತಹ ಆ ಗಂಡನಿಗೆ ನ್ಯಾಯ ಬೇಡವಾ? ಹಾಂ ಹೇಳಿ, ಇದರಲ್ಲಿ ಏನಾದರೂ ಸುಳ್ಳಿದೆಯಾ? ನಾವೇನಾದರೂ ತಪ್ಪು ಮಾಹಿತಿ ಏನಾದರೂ ಕೊಡ್ತಾ ಇದ್ದೀವ? ಹೈಕೋರ್ಟಿಂದ ಏನಾದರೂ ನಮಗೆ ನೋಟಿಸ್ ಬರ್ತಾ ಇದ್ದಾವಲ್ಲ, ಹೈಕೋರ್ಟಿಂದ ನಮಗೆ ನೋಟಿಸ್ ಕಳಿಸ್ತಾ ಇದ್ದೀರಲ್ಲ, ಫೇಕ್ ನ್ಯೂಸ್ ಮಾಡ್ತಾಯಿದ್ದೀರಿ, ಫೇಕ್ ನ್ಯೂಸು. ಇದರಲ್ಲಿ ಯಾವುದ್ರಿ ಫೇಕು? ನಾವು ಹೇಳ್ತಕ್ಕಂಥದ್ದು ಬೇಕಾ? ದಾಖಲಾತಿ ಬೇಕಾ? ದಾಖಲಾತಿ ಕೊಡ್ತೀವಲ್ಲ ಸ್ವಾಮಿ. ನೋಡಿ, ಆ ಟೀಚರ್ ಸುಡ ಅವತ್ತಿನ ದಿನ ಆ ಟೀಚರ್ ಬೆಂಕಿಯಲ್ಲಿ ಬೆಂದು ಹೋಗುವ ಸಮಯದಲ್ಲಿ ಒಬ್ಬ ಹುಡುಗಿ ನೋಡ್ತಾಳೆ. ನೋಡಿದ ಮೇಲೆ ಆ ಹುಡುಗಿನ ತಗೊಂಡು ಹೋಗಿ ಬಾವಿಗೆ ದೂಕಿ ಆ ಹುಡುಗಿನ ಸಮೇತ ಓಂ ನಮಃ ಶಿವಾಯ ಬಾವಿಯಲ್ಲಿ ದೂಕಿ ಓಂ ನಮಃ ಶಿವಾಯ. ಅವರ ತಂದೆ ತಾಯಿಗೆ ಒಂದು ಅಂಬಾಸೆಡರ್ ಕಾರ್ ಕೊಟ್ಟು ಅದನ್ನ ಸಮೇತ ಆ ಕೇಚನ್ನ ಮುಚ್ಚಾಕ್ಸ್ಬಿಡ್ತೀರಿ. ಎಲ್ಲಿದೆ ಸ್ವಾಮಿ ಧರ್ಮಸ್ಥಳದಲ್ಲಿ ಧರ್ಮ? ಧರ್ಮಸ್ಥಳದಲ್ಲಿ ಧರ್ಮ ಇದೆಯಾ ಇಲ್ವಾ? ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನ್ಯಾಯ ಇದೆಯಾ ಧರ್ಮಸ್ಥಳದಲ್ಲಿ? ಹೀಗೆಲ್ಲ ಮಾಡಿದ ಸಮೇತ ಅವರಿನ್ನ ಜೀವಂತವಾಗಿದ್ದಾರೆ ಅಂದರೆ ಅಣ್ಣಪ್ಪ ಸ್ವಾಮಿ ಇನ್ನು ಇದಾನ ಅಲ್ಲಿ? ಇದನ್ನೆಲ್ಲ ನೋಡಿ 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 ಹೇಗೆ ಸಹಿಸ್ಕೊತಾನೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ? ನಮಗಂತೂ ಗೊತ್ತಾಗ್ತಿಲ್ಲ ಸ್ವಾಮಿ. ಅಣ್ಣಪ್ಪನ ಮೇಲೆ ಹಾಣೆ ಮಾಡಿ ನಾವು ಏನಾದರೂ ಸುಳ್ಳು ಹೇಳಿದರೆ ನಮಗೆ ಇಲ್ಲಿ ಗಡಗಡ ಅಂತಿರುತ್ತೆ. ಸುಳ್ಳು ಹೇಳಬಾರ್ದು, ನಿಜ ಹೇಳಬೇಕು ಅಂತ ಅವ್ರಿಗೆ ಅನಿಸಲ್ವಾ? ಏನ್ರಿ ಸ್ವಾಮಿ ಇದು? ಮತ್ತು ಈಗ ಒಂದು 50-60 ವರ್ಷದಿಂದ ಧರ್ಮಸ್ಥಳ ಸಂಘ ಅಂತ ಮಾಡಿ, SKRDP ಅಂತ ಸಂಘ ಮಾಡಿ, ಇಡೀ ನಮ್ಮ ರಾಜ್ಯದ ಹಳ್ಳಿಗಳಿಗೆ ಮನೆಗಳಿಗೆ ನುಗ್ಗಿ ಎಷ್ಟೋ ಅಮಾಯಕ ಜನಗಳ ಮೇಲೆ ಹಲ್ಲೆ ಮಾಡಿದ್ದೀರಿ. ಅಕ್ರಮವಾಗಿ ಧರ್ಮಸ್ಥಳದ ಸಂಘದವರು ಹಳ್ಳಿಗೆ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಿ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಮೀಟ್ರ್ ಬಡ್ಡಿ ಇಸ್ಕೊತಾ ಇದ್ದೀರಿ. ಬ್ಯಾಂಕಲ್ಲಿ ಕೊಡ್ತಕ್ಕಂಥದ್ದು 8 ರೂಪಾಯಿ ಬಡ್ಡಿ. ನೀವು ತೊಗೊಳ್ತಕ್ಕಂಥದ್ದು ಎಷ್ಟು? 14%. 13.75 14%. ಇವಾಗ ಹಿಂದೆ 21% ಸಮೇತ ತೊಗೊಳ್ತಾ ಇದ್ರಿ. ನನ್ನ ಹತ್ರ ದಾಖಲೆ ಇದೆ ಸ್ವಾಮಿ. ದಾಖಲೆ ಬಿಟ್ಟು ಏನೂ ಮಾತಾಡೋದಿಲ್ಲ. ಜನಗಳಿಗೆ ಉದ್ಧಾರ ಯಾವ ಥರ ಉದ್ಧಾರ ಮಾಡ್ತೀರಿ ಸ್ವಾಮಿ? ನೀವು ಜನಗಳಿಗೆ ಉದ್ಧಾರ ಮಾಡುವುದು ನಿಜ ಅನಿಸಿದರೆ ಬ್ಯಾಂಕಲ್ಲಿ ಏನು ಬಡ್ಡಿ ಕೊಡ್ತಾರಲ್ಲ, ಆ ಬಡ್ಡಿ ನಮಗೆ ಯಾಕೆ ಕೊಡಲಿಲ್ಲ? ಸರಿ, ಏನು 1% 2% ಇಲ್ಲ 10% ತೊಗೊಳ್ರಿ. 1.5% ಸಾಕಲ್ವಾ ನಿಮ್ಮ ಖರ್ಚಿಗೆ, ಮೇಂಟೆನೆನ್ಸ್ಗೆ? ಯಾಕೆ ಮಾಡಲಿಲ್ಲ? ಧರ್ಮಸ್ಥಳದ ಸಂಘದವರು ಬ್ಯಾಂಕಲ್ಲಿ ಸಾಲ ಅಂತ ಹೇಳಿ ಅವರಿಗೆ ಉಂಡಿಗೆ ಬಂದಿರತಕ್ಕಂಥ ದುಡ್ಡನ್ನು ಮತ್ತು ಕೆಲವೊಂದು ರಾಜಕಾರಣಿಗಳ ಬ್ಲ್ಯಾಕ್ ಮನಿಯನ್ನು ಇದರಲ್ಲಿ ತೊಡಗಿಸಿಕೊಂಡು ನಮ್ಮ ಬಡ ಜನರ ಜೀವನವನ್ನು ಹಾಳು ಮಾಡಿಬಿಟ್ಟಿದ್ದೀರಿ. ಇದಕ್ಕೆ ನಿಮ್ಮ ಆನ್ಸರ್ ಇದೆಯಾ? ಇಲ್ಲವೇ ಇಲ್ಲ. ಅದಕ್ಕೋಸ್ಕರನೇ ನೀವು ದಾಖಲಾತಿ ಕೇಳಿದರೆ ದಾಖಲಾತಿ ಕೊಡಲ್ಲ. ನಾವು ನಿಯತ್ತಾಗಿ ಸಾಲ ಕೊಟ್ಟಿದ್ದೀವಿ ಸ್ವಾಮಿ, ನೀವು ನಿಯತ್ತಾಗಿ ಸಾಲ ಕೊಟ್ಟಿದ್ದೀರಿ, ನಾವು ನಿಯತ್ತಾಗಿ ಸಾಲ ತಗೊಂಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ದಾಖಲಾತಿ ಕೊಡಿ ಸ್ವಾಮಿ. ಯಾವ ಬ್ಯಾಂಕಲ್ಲಿ ನಮಗೆ ಸಾಲ ಕೊಡಿಸಿದ್ದೀರಿ? ನಿಮ್ಮ ಸಾಹುಕಾರ ಹೆಗಡೆ ಅವರು ಹೇಳ್ತಾರೆ, ನಾನು ಕೊಟ್ಟಿದ್ದಲ್ಲ ಸಾಲ, ಬ್ಯಾಂಕ್ ಕೊಟ್ಟಿದ್ದು. ಬ್ಯಾಂಕು ನಿಮಗೆ ಸಾಲ ಮನ್ನಾ ಮಾಡಿದರೆ ನಾನು ಮಾಡ್ತೀನಿ ಅಂತ ಹೇಳ್ತಾವ್ರೆ. ದಾಖಲಾತಿ ಮಾತ್ರ ಕೇಳಿದ್ರೆ ಇಲ್ಲ ಅಂತಾರಲ್ಲ, ಇದು ಯಾವ ಲೆಕ್ಕ ಹೇಳಿ ಸ್ನೇಹಿತರೆ? ನಾವು ಮಾತಾಡ್ತಕ್ಕಂಥದ್ದು ಏನಾದರೂ ನಿಮಗೆ ಸುಳ್ಳು ಅನಿಸುತ್ತಾ? ಸತ್ಯವನ್ನು ಹೇಳ್ತಕ್ಕಂಥದ್ದಲ್ಲ, ಸುಳ್ಳು ಏನಿದೆ ಇದರಲ್ಲಿ? ನೊಂದು ಬೆಂದು ಕೆಲವೊಂದು ಜನಗಳು, ಹೆಣ್ಮಕ್ಳು ಗಂಡ್ಮಕ್ಳು ಹೋಗ್ಬಿಟ್ಟಿದ್ದಾರೆ, ಶಿವನ ಪಾದ ಸೇರಿಕೊಂಡಿದ್ದಾರೆ. ಅವರಿಗೆಲ್ಲ ಯಾರು ನ್ಯಾಯ ಕೊಡಿಸ್ತಾರೆ? ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲ ನೊಂದವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಎಲ್ಲ ಸತ್ತಿರ್ತಕ್ಕಂಥ ಧರ್ಮಸ್ಥಳದ ಸಂಘದಿಂದ ನೊಂದು ಸತ್ತಿರ್ತಕ್ಕಂಥ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಬಯಸುತ್ತಾ, ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕರ್ನಾಟಕ ಜನತೆಗೂ, ನಮ್ಮ ಸೌಜನ್ಯ ಹೋರಾಟಗಾರರಿಗೂ ನಮಸ್ಕಾರ. ಸೌಜನ್ಯರಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ. ಜಸ್ಟಿಸ್ ಫಾರ್ ಸೌಜನ್ಯ. ಧರ್ಮಸ್ಥಳ ಸಂಘದಿಂದ ಸತ್ತಂಥ ಆತ್ಮಗಳಿಗೆಲ್ಲ ಮುಕ್ತಿ ಸಿಗಲೆಂದು ಬೇಡುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ.